ಹಲೋ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಧರ್ಮೇಶ್ ಜಿಜೆ. ನನ್ನ ಮನೆ ಪಾಠ ನಿಮಗಾಗಿ. ಇವತ್ತು ನನ್ನ ಮನೆ ಪಾಠದಲ್ಲಿ ನೌನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಂತ ಪ್ಲಾನ್ ಮಾಡಿದ್ದೀನಿ. ನೌನ್ಸ್ ಅಂದರೆ ನಿಮಗೆ ಗೊತ್ತೇ ಇದೆ ಆಲ್ಮೋಸ್ಟ್ ಅಂತ ಅಂದ್ಕೊತೀನಿ. ಆದರೆ ಅದರಲ್ಲಿರೋ ಕೆಲವೊಂದು ಟೈಪ್ಸ್ಗಳು ಕೆಲವರಿಗೆ ಗೊತ್ತಿರಲ್ಲ. ಅವುಗಳನ್ನ ತಿಳಿಸ್ಬೇಕಂತ ಹೇಳಿ ನಾನು ಇವತ್ತು ಮುಂದೆ ಬಂದಿದ್ದೀನಿ. ಸೊ ಟೈಪ್ಸ್ ಆಫ್ ನೌನ್ಸ್ನ ಇವತ್ತು ನೋಡೋಕೆ ಹೋಗೋಣ. ಇದು ಯಾರಿಗೆ ಯೂಸ್ ಆಗುತ್ತೆ ಅಂತ ಹೇಳಿದರೆ ನಮ್ಮ ಎಲ್ಲ ಸ್ಟೂಡೆಂಟ್ಗಳಿಗೆ ಮತ್ತು ಟಿ ಆಸ್ಪಿರೆಂಟ್ಗಳಿಗೆ ತುಂಬ ಯೂಸ್ ಆಗುತ್ತೆ. ಮತ್ತು ಕಲಿಬೇಕಂತ ಅಂದ್ಕೊಂಡ್ರೆ ಪ್ರತಿಯೊಬ್ಬರು ಯೂಸ್ ಆಗೇ ಆಗುತ್ತೆ. ನೀವು ಇದನ್ನು ನೋಡ್ತಾ ಬನ್ನಿ. ಹಾಗಾಗಿ ಇವತ್ತು ಬಿಫೋರ್ ವಿ ಗೆಟ್ ಇನ್ ಟು ದ ಟಾಪಿಕ್ ಟೈಪ್ಸ್ ಆಫ್ ನೌನ್ಸ್, ವಿ ಮಸ್ಟ್ ಲರ್ನ್ ದೆನ್ ದ ಮೀನಿಂಗ್ ಆಫ್ ದ ನೌನ್ ಅಲ್ವಾ. ನಾವು ನೌನ್ಗಳ ವಿಧಗಳನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನಾವು ಒಂದು ನೌನ್ ಅಂದರೆ ಏನು ತಿಳ್ಕೊಬೇಕಾಗುತ್ತೆ. ಹಿಯರ್ ವಿ ಹ್ಯಾವ್ ಟು ಸ್ಟಡಿ ನೌನ್. ನೌನ್ ಅಂದರೆ ನಾಮಪದಗಳಂತೇಳಿ. ನಾಮಪದಗಳಂದರೆ ನಾವೆಲ್ಲ ನಮ್ಮ ಮಕ್ಕಳುಗಳಿಗೆ ನಾಮಕರಣ ಮಾಡ್ತೀವಲ್ವಾ. ಸೊ ನಾಮಕರಣ ಮೀನ್ಸ್ ಹೆಸರುಗಳು ಇಡೋದಲ್ವಾ. ಹಾಗಾದರೆ ಇಲ್ಲಿ ಕೂಡ ಅಷ್ಟೇ, ನೌನ್ ಮೀನ್ಸ್ ನಾಮಪದಗಳಂತ. ನಾಮಪದಗಳಂದರೆ ಹೆಸರುಗಳು ಅಂತ ಹೇಳ್ಬೋದು. ನಾವು ಹೆಸರುಗಳಂದರೆ ಯಾವ ಹೆಸರುಗಳು ಸಹ? ನಾವು ಮನುಷ್ಯರುಗಳ ಹೆಸರುಗಳು ಮಾತ್ರನಾ, ಮನುಷ್ಯರಿಗಿಡುವಂಥ ಹೆಸರುಗಳು ಮಾತ್ರನಾ, ಪ್ರಾಣಿಗಳಿಗಿರೋ ಹೆಸರುಗಳು ಮಾತ್ರನಾ ಅಂತ ಹೇಳಿದರೆ ನೋ, ಎವ್ರಿ ನೇಮ್ಸ್ ಆಫ್ ದ ವರ್ಲ್ಡ್ ವಿ ಕ್ಯಾನ್ ಕನ್ಸಿಡರ್ ಆಸ್ ಅ ನೌನ್. ಆ್ಯಂಡ್ ಎವ್ರಿ ನೇಮ್ಸ್ ಆಫ್ ಅ ಪರ್ಸನ್, ಥಿಂಗ್, tree, animal and anything we can call it as a noun. ಫೀಲಿಂಗ್ಸ್ ಆಲ್ಸೋ, ಫೀಲಿಂಗ್ ಇರೋಂಥ ಹೆಸರುಗಳು ಕೂಡ ಏನಾಗುತ್ತೆ, ಅದು ನೌನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಮಗೆ ಹರ್ಟ್ ಆಗ್ತಿದೆ, ಬರ್ನಿಂಗ್ ಆಗ್ತಿದೆ, ಮತ್ತು ಪೇನ್ಫುಲ್ ಆಗಿದೆ ಅಂತ ಹೇಳ್ತೀವಿ, ಅದು ಕೂಡ ಏನಾಗುತ್ತೆ, ನೌನ್ ಆಗುತ್ತೆ. ಹಾಗಾದರೆ ಅದಕ್ಕಿರೋ ವಿಧಗಳು ಯಾವುದು ಅಂತೇಳಿ ನೋಡೋಣಂತೆ. ಸೊ ನಾವು ಅದಕ್ಕಿಂತ ಮೊದಲು ನಾವು ನೋಡಿದ್ವಲ್ಲ, ನೌನ್ ಅಂದರೆ ನಾಮಪದ ಅಂತ ಹೇಳ್ತೀವಿ. ನಾಮಪದ ಮೀನ್ಸ್ ಹೆಸರುಗಳು ಅಷ್ಟೇ, ಇನ್ನೇನಿಲ್ಲ ಅಲ್ವಾ. ನಾವೇನೆಲ್ಲ ಹೆಸರು ಹೇಳ್ತೀವಿ, ಯಾವೆಲ್ಲ ವಿಷಯಗಳಿಗೆ ಏನು ಕೇಳ್ತೀವಿ ಅದೆಲ್ಲ ನೌನ್ ಆಗುತ್ತೆ. ಅದು ನೌನ್ ನಾಮಪದ ಆಗುತ್ತೆ. ಆ ನಾಮಪದಗಳಿಗೆ ನೌನ್ ಅಂತ ಹೇಳ್ತೀವಿ. ಆ ನೌನ್ ಏನಾಗಿರುತ್ತೆ, ತುಂಬ ವಿಧಗಳಿದೆ ಅಂತೇಳಿ ನೋಡ್ತಾ ಇರ್ತೀವಿ. ಸೊ ಇದು ನಮಗೆ ತುಂಬ ಇಂಪಾರ್ಟೆಂಟ್ ಕೂಡ. ಎಕ್ಸಾಮಲ್ಲಿ ಪರ್ಪಸ್ ಬಂದಾಗ, ವಿಶೇಷವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಂದಾಗ ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಿಮಗೆ ಇವತ್ತು ನಾನು ನೌನ್ನ ಪದಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಹಾಗಾದರೆ ನಾವು ನೌನ್ ಎಂಬ ಪದದ ಅರ್ಥವನ್ನು ತಿಳ್ಕೊಳ್ತೀವಿ. ನೌನ್ ಮೀನ್ಸ್ ಆಲ್ ದ ನೇಮ್ಸ್. ಆಲ್ ದ ನೇಮ್ಸ್ ಮೀನ್ಸ್ ನೇಮ್ಸ್ ಆಫ್ ಪರ್ಸನ್, ಥಿಂಗ್ಸ್, ಟ್ರೀಸ್, ಅನಿಮಲ್ಸ್ and place and everything every names we can call it as a noun ಅಂತೇಳಿ. ಆಯಿತಾ? ನೌನ್ ಆಗೋದ್ರೆ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಅದರಷ್ಟು ಮುಗಿದ್ಮೇಲೆ ಅದು ಮುಂದೆ ಬಂದ್ಬಿಡೋಣ. ದೇರ್ ಆರ್ ಸೋ ಮೆನಿ ಟೈಪ್ಸ್ ಇನ್ ದ ನೌನ್ಸ್. ನೌನ್ಸಲ್ಲಿ ನಾಮಪದಗಳಲ್ಲಿ ಬಹಳಷ್ಟು ವಿಧಗಳಿವೆ. ಅವುಗಳಲ್ಲಿ ನಾನು ನೋಡ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ನಮ್ಗೆ ಹತ್ತತ್ರ ಇಷ್ಟೊಂದು ಟೈಪ್ಸ್ಗಳನ್ನ ಬರ್ದಿದ್ದೀನಿ. ಫಾರ್ ಎಕ್ಸಾಂಪಲ್, ಕಾಮನ್ ನೌನ್ ಇದೆ, ಪ್ರಾಪರ್ ನೌನ್ ಇದೆ, ಕೌಂಟೇಬಲ್ ನೌನ್ ಇದೆ, ಅನ್ಕೌಂಟೇಬಲ್ ನೌನ್ ಇದೆ, ಸಿಂಗುಲರ್ ನೌನ್ ಇದೆ, ಪ್ಲೂರಲ್ ನೌನ್ ಇದೆ, ಫೆಮಿನೈನ್ ನೌನ್ ಇದೆ, ಮ್ಯಾಸ್ಕ್ಯುಲೈನ್ ನೌನ್ ಇದೆ, ಆಮೇಲೆ ಕಲೆಕ್ಟಿವ್ ನೌನ್ಸ್ ಇದೆ, ಕಾಂಪೌಂಡ್ ನೌನ್ಸ್ ಇದೆ, ಮತ್ತು ಆಬ್ಸ್ಟ್ರಾಕ್ಟ್ ನೌನ್ಸ್ ಕೂಡ ಇದೆ. ಇದಿಷ್ಟು ಟೈಪ್ಸ್. ಫಾರ್ ಎಕ್ಸಾಂಪಲ್ 1 2 3 4 5 6 7 8 9 10 11 ಮೋರ್ ದೆನ್ 11 ಇದ್ದಾವೆ. ಬಟ್ ನಾನು ಇವತ್ತಿನ ಕ್ಲಾಸಲ್ಲಿ ನಿಮಗೆ 11ನ ಕಲಿಸ್ತಾ ಇದ್ದೀನಿ. ಮೋರ್ ದೆನ್ 11 ಐ ಥಿಂಕ್ ಇನ್ನೊಂದು 1 or 2 ನಾನು ಬಿಟ್ಟಿರ್ಬೋದು ಅನ್ಕೋತೀನಿ. ಮೋಸ್ಟ್ಲಿ ನನಗೆ ಸಿಗದೇ ಇರೋದು. ಬಟ್ ಇನ್ನು ಮಿಕ್ಕಿದಲ್ಲ, ನನಗೆ ಸಿಕ್ಕಿದೆ, ನಾನು ಇದನ್ನ ನಿಮಗೆ ಮಾಡ್ತಾ ಇದ್ದೀನಿ. ದಯಮಾಡಿ ಇದನ್ನ ತಿಳ್ಕೊಳ್ಳಿ. ತುಂಬ ಹೆಲ್ಪ್ಫುಲ್ ಆಗಿದೆ ಮತ್ತು ತುಂಬ ಯೂಸ್ಫುಲ್ ಮತ್ತು ತುಂಬ ಈಸಿ ಕೂಡ ಆಗಿದೆ. ಆಯಿತಾ? ನಾನು ನಿಮಗೆ ಕನ್ನಡದಲ್ಲಿ ಐ ಟೆಲ್ ಯು ಪ್ಯೂರ್ಲಿ ಇನ್ ಕನ್ನಡ, ಪೂರ್ಣ ಕಂಪ್ಲೀಟ್ಲಿ ಕನ್ನಡದಲ್ಲಿ ನಿಮ್ಗೆ ಹೇಳೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗ್ಬೋದು. ನೋಡಿ, ಕಾಮನ್ ನೌನ್. ಲೆಟ್ಸ್ ಬಿಗಿನ್ ದ ಕ್ಲಾಸ್. ಹಿಯರ್ ದ ಫಸ್ಟ್ ಒನ್ ಈಸ್ ಕಾಮನ್ ನೌನ್. ಕಾಮನ್ ನೋಡಿ, ಕೆಲವರು ಏನು ಮಾಡ್ತಾರೆ, ವೈಲ್ ಟೀಚಿಂಗ್ ಇನ್ ಇಂಗ್ಲೀಷ್ ದೇ ವಿಲ್ ಗಿವ್ ಮೀನ್ಸ್ ಟ್ಯೂಟರ್ಸ್ ಆಗಿರ್ಬೋದು ಅಥವಾ ಯೂಟ್ಯೂಬರ್ಸ್ ಆಗಿರ್ಬೋದು. ದೇ ವಿಲ್ ಗಿವ್ ಯು ಇಂಗ್ಲೀಷ್ ಡೆಫಿನೇಷನ್ ಸೊ ದಟ್ ಯು ಕೆನ್ ನಾಟ್ ಅಂಡರ್ಸ್ಟ್ಯಾಂಡ್. ಆ್ಯಕ್ಚುಲಿ ಅವ್ರು ಇಂಗ್ಲೀಷಲ್ಲೇ ಡೆಫಿನೇಷನ್ ಕೊಡೋದು, ಇಂಗ್ಲೀಷಲ್ಲೇ ಎಕ್ಸಾಂಪಲ್ ಕೊಡೋದು, ಏನು ಮಾಡ್ತೀನಿ ಮಾಡಿ ನಿಮಗೆ ಏನಾಗುತ್ತೆ, ಅರ್ಥ ಆಗಲ್ಲ. ಅದಕ್ಕೆ ನಾನು ಐ ವಿಲ್ ಯೂಸ್ ಕನ್ನಡ ಓನ್ಲಿ. ನಾನು ಕೇವಲ ಕನ್ನಡವನ್ನು ಯೂಸ್ ಮಾಡ್ತೀನಿ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆರಿ ಈಸಿಲಿ. ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಕಾಮನ್ ನೌನ್ ಅಂತ ಹೇಳಿದರೆ ಸಾಮಾನ್ಯ ನಾಮಪದಗಳಂತೇಳಿ ಅಂತ ಹೇಳ್ತೀವಿ. ಸಾಮಾನ್ಯ ನಾಮಪದ. ಸಾಮಾನ್ಯ ನಾಮಪದಗಳಂತ ಹೇಳಿದರೆ ನಾವು ಕಾಮನ್ ಆಗಿ ಕರೆಯುವಂಥದ್ದು. ಫಾರ್ ಎಕ್ಸಾಂಪಲ್, ಈಗ ಸಾಮಾನ್ಯವಾಗಿ ಹುಡುಗ ನೋಡಿ ಅಂತ ಹೇಳ್ತೀವಿ, ಬಾಯ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಎ ಬಾಯ್, ಬಿ ಬಾಯ್, ಸಿ ಬಾಯ್ ಅಂತ ಹೇಳಿರ್ತೀವ? ನೋ, ಕೇವಲ ಬಾಯ್. ಯಾವುದೇ ಹುಡುಗ ಇರ್ಬೋದು, ಆ ಹುಡುಗ ಇರ್ಬೋದು, ಈ ಹುಡುಗ ಇರ್ಬೋದು, ಇನ್ನೊಂದು ಹುಡುಗ ಇರ್ಬೋದು, ಮತ್ತೊಬ್ಬ ಹುಡುಗ ಇರ್ಬೋದು. ಅವ್ರಿಗೆ ಅಂತ ಹೇಳ್ತೀವಿ ನಾವು ಸಾಮಾನ್ಯವಾಗಿ ಎಲ್ಲ ಹುಡುಗರಿಗೂ ಹುಡುಗರು ಅಂತ ಹೇಳ್ತೀವಿ. ಸೊ ಬಾಯ್. ಮತ್ತು ಅದೇ ರೀತಿ ಗರ್ಲ್, ಅದೇ ರೀತಿ ಟ್ರೀ, ಅದು ಬನಾನಾ ಟ್ರೀ ಅಂತನೋ, ಬನಿಯನ್ ಟ್ರೀ ಅಂತನೋ, ಸಿಲ್ವರ್ ಟ್ರೀ ಅಂತನೋ ಆಗಿರ್ತೀವಿ ನಾವು. ನೋ, ಟೀಕ್ ಟ್ರೀ ಅಂತನೋ ಹಾಗೆ ಹೇಳಲ್ಲ. ಬಟ್ ಅಂತ ಹೇಳ್ತೀವಿ ಟ್ರೀ. ಸಾಮಾನ್ಯವಾಗಿ ನಾವು ಕರೆಯುವಂಥದ್ದು. ಆ ಹುಡುಗಿ ಈ ಹುಡುಗಿ ಹೇಳ್ತೀವಿ ಹಾಗೆ. ನೋ. ಹಾಗೆ ರೀತಿ ಫ್ಯಾನ್, ಅದು ಉಷಾ ಫ್ಯಾನು, ಇನ್ನೊಂದು ಫ್ಯಾನು, ಅದು ನೋಡ್ತೀವಿ ಹಾಗೆ ಫ್ಯಾನ್ ಅಂತ ಹೇಳ್ತೀವಿ. ಜೊತೆಗೆ ಮನುಷ್ಯರಾಯಿತು, ವಸ್ತುಗಳಾಯ್ತು, ಮರಗಳಾಯಿತು. ಪ್ರಾಣಿಗಳು ಬಂದರೆ ಅನಿಮಲ್ಸ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ? ಅನಿಮಲ್ಸ್ ಅಂತ ಹೇಳ್ತೀವಿ. ಅನಿಮಲ್ಸ್ ಅಂತ ಹೇಳ್ತೀವಿ. ಆಮೇಲೆ ಬರ್ಡ್ಸ್ ಕೂಡ ಹೇಳ್ತೀವಲ್ವಾ, ಅನಿಮಲ್ಸ್ ಮತ್ತು ಬರ್ಡ್ಸ್ ಅಲ್ವಾ. ಸೊ ಇವುಗಳನ್ನ ನೋಡ್ತೀವಿ. ಎಲ್ಲ ಪ್ರಾಣಿಗಳಿಗೂ ಪ್ರಾಣಿಗಳು ಅಂತ ಹೇಳ್ತೀವಿ, ಬರ್ಡ್ಸ್ ಅಂತ ಹೇಳ್ತೀವಲ್ವಾ. ಅಥವಾ ಅನಿಮಲ್ ಅಂತ ಕೂಡ ಹೇಳ್ಬೋದು, ಪ್ರಾಣಿ ಅಂತ ಹೇಳ್ಬೋದು, ಅಥವಾ ಬರ್ಡ್ ಅಂತ ಹೇಳ್ಬೋದು. ನೋಡಿಲ್ಲ? ಸೊ ಹೀಗೆ ನಾವು ಪಕ್ಷಿ, ಯಾವ ಪಕ್ಷಿ ಅಂತ ಹೇಳ್ತಿಲ್ಲ, ಅನಿಮಲ್ ಅಂತ ಹೇಳ್ತೀವಿ, ಯಾವ ಪ್ರಾಣಿ ಅಂತ ಹೇಳ್ತಿಲ್ಲ. ಹಾಗಾಗಿ ನಾವು ನೋಡೋಂಥದ್ದು ಕಾಮನ್ ಒಂದು ಮೊದಲನೇದು. ಅದಕ್ಕೆ ನಾವು ಹೇಳ್ತೀವಿ ಸಾಮಾನ್ಯವಾಗಿ ಅಂತ ಕರಿತೀವಿ ನಾವು
ಎಲ್ಲ ಹುಡುಗರಿಗೂ ಬಾಯ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಾವು ಕರೆಯುವಂಥ ನಾಮಪದಗಳು ಬಿಲ್ಡಿಂಗ್ ಅದು ಯಾವ ಬಿಲ್ಡಿಂಗ್ ಅಂತ ಹೇಳ್ತೀವ, SFS ಬಿಲ್ಡಿಂಗ್ ಅಂತ ಹೇಳ್ತೀವ, ಇಲ್ಲ ನೋಡಿ ಆ ಬಿಲ್ಡಿಂಗ್ ಕೂಡ ಆಗುತ್ತೆ ನೋಡಿ, ಬಿಲ್ಡಿಂಗ್ ಮತ್ತು ಮೌಂಟೈನ್, ರಿವರ್, ಇವೆಲ್ಲ ಸಾಮಾನ್ಯ ನಾಮಪದಗಳು. ಎಲ್ಲ ನದಿಗೂ ನದಿ ಅಂತ ಕರಿತೀವಲ್ವಾ, ಈಗ ಕಾವೇರಿ ನದಿ ಅಂದರೆ ಅದು ಪ್ರಾಪರ್ ನದಿ ಬಂದ್ಬಿಡುತ್ತೆ. ಆದರೆ ನದಿ ಅಂತ ಹೇಳುವಾಗ ಸಾಮಾನ್ಯವಾಗಿ ಕರೆಯುವಂಥ ನದಿ, ಅದಕ್ಕೆ ಅಂತೀವಿ ನಾವು ಸಾಮಾನ್ಯವಾಗಿ ಎಲ್ಲದಕ್ಕೂ ಕರೆಯುವಂಥ ಪದಗಳನ್ನ ಏನು ಹೇಳ್ತೀವಿ, ಕಾಮನ್ ನೌನ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಇದಿಷ್ಟು ನಿಮಗೆ ತುಂಬ ಸಿಂಪಲ್ ಆಗಿ ಅರ್ಥ ಆಗಿದೆ ಅಂತ ಮಾಡ್ತೀನಿ. ಮುಂದೆ ನಾನು ಮತ್ತೆ ಮುಂದಿನ ಟೈಪ್ಗೆ ಹೋಗ್ಬಿಡ್ತೀನಿ ನೋಡಿ. ಇನ್ನು ಪ್ರಾಪರ್ ನೌನ್ ಅಂತ ಹೇಳ್ತೀವಿ. ಪ್ರಾಪರ್ ನೌನ್ಸ್ ನಾವೇಂತ ಹೇಳ್ಬೋದು, ನಿರ್ದಿಷ್ಟ ನಾಮಪದಗಳಂತ ಏನಂತ ಹೇಳ್ತೀವಿ, ನಿರ್ದಿಷ್ಟ ನಾಮಪದಗಳು. ನಿರ್ದಿಷ್ಟವಾಗಿ ಅಂದರೆ ನಮಗಿಟ್ಟಿರುವಂಥ ನಾಮಪದಗಳು, ನಿಮಗಿಟ್ಟಿರುವಂಥ ಹೆಸರುಗಳು. ಫಾರ್ ಎಕ್ಸಾಂಪಲ್ ಈಗ ಡಸ್ಟರ್ ಎಂಬುದು ಕಾಮನ್ ನೌನ್ ಆಯಿತು, ಆದರೆ ಇದು ಕೋಮಲ್ ಡಸ್ಟರ್, ಕೋಮಲ್ ಎಂಬ ಕಂಪನಿಯ ಡಸ್ಟರ್ ಆಗಿದೆ. ಹಾಗಾಗಿ ಅದೇನಂತೆ ಪ್ರಾಪರ್ ನೌನ್ ಆಗುತ್ತೆ. ಪ್ರಾಪರ್ ನೌನ್ ಲೈಕ್ ನನ್ನ ಹೆಸರು ಫಾರ್ ಎಕ್ಸಾಂಪಲ್ ಈಗ ಧರಣೇಶ್ ಅಂತ ಹೇಳಿ ತೊಗೋಬೋದು. ಏನು ತೊಗೋಬೋದು, ಧರಣೇಶ್ ಅಂತ ತೊಗೋಬೋದು. ಮತ್ತು ನಿಮ್ಮ ಹೆಸರು ನೀವು ತೊಗೋಬೋದು ಪ್ರಾಪರ್ ನೌನ್ ಆಗಿ. ನಿಮ್ಮ ಪಪ್ಪನ ಹೆಸರು, ನಿಮ್ಮ ಮಮ್ಮಿ ಹೆಸರು, ನಿಮ್ಮ ಬ್ರದರ್ ಹೆಸರು, ನಿಮ್ಮ ಸಿಸ್ಟರ್ ಹೆಸರು, ನಿಮ್ಮ ನಾಯಿಗೆ ಇಟ್ಟಿರುವಂಥ ಹೆಸರು, ನಿಮ್ಗೆ ಇಷ್ಟಪಟ್ಟು ಒಂದು ಏನಂತ ಹೇಳ್ತೀವಿ ಸಣ್ಣ ಗಿಡವನ್ನು ಅಥವಾ ಬೋನ್ಸಾಯಿ ಟ್ರೀನ ನೀವು ನೋಡ್ಕೊಂಡಿರ್ತೀರಿ, ಆ ಬೋನ್ಸಾಯಿ ಮಾಡಿ ಇಟ್ಟಿರುವಂಥ ಹೆಸರು ಇರ್ಬೋದು. ಹಾಗೆ ನೀವೇನೆಲ್ಲ ಇಟ್ಟಿರ್ತೀರಿ ಅಥವಾ ನಿರ್ದಿಷ್ಟವಾದ ಹೆಸರುಗಳು. ಫಾರ್ ಎಕ್ಸಾಂಪಲ್ ಹಿಮಾಲಯ ಮೌಂಟೇನ್ ಇರ್ಬೋದು, ಹಿಮಾಲಯ ಇರ್ಬೋದು, ಅಥವಾ ಬನಾನಾ ಟ್ರೀ ಇರ್ಬೋದು, ಅಥವಾ ಕಾವೇರಿ ರಿವರ್ ಇರ್ಬೋದು, ಅಥವಾ SFX ಬಿಲ್ಡಿಂಗ್ ಇರ್ಬೋದು. ನೋಡಿ ಹಾಗೆಯೇ ಕಾಮನ್ ಅಲ್ಲ, ಇದು ನಿರ್ದಿಷ್ಟವಾಗಿ ಇಟ್ಟಿರೋ ಹೆಸರುಗಳು. ನಿರ್ದಿಷ್ಟವಾಗಿ ನಮಗೆ, ನಿಮಗೆ ಅಥವಾ ವಸ್ತುಗಳಿಗೆ ಇಟ್ಟಿರುವಂಥ ಹೆಸರು ಇದಾಗಿರುತ್ತೆ, ಏನಾಗಿರುತ್ತೆ, ಪ್ರಾಪರ್ ನೌನ್ಸ್ ಆಗಿರುತ್ತೆ. ಅರ್ಥ ಆಯ್ತಾ? ಕಾಮನ್ ನೌನ್ಗೂ ಪ್ರಾಪರ್ ನೌನ್ಗೂ ತುಂಬ ವ್ಯತ್ಯಾಸ ಇದೆ ಅಲ್ವಾ? ಎಷ್ಟು ವ್ಯತ್ಯಾಸ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಕಾಮನ್ ನೌನ್ ಮೀನ್ಸ್ ಧರಣೇಶ್ ಹುಡುಗ, ಸಾಮಾನ್ಯವಾಗಿ ಆ ಹುಡುಗನಿಗೂ ಇದೆ ಈ ಹುಡುಗನಿಗೂ ಇದೆ ಅಂತ ಹೇಳ್ತೀವಿ. ಬಟ್ ನಾನು ಧರಣೇಶ್ಗೆ ಅವನಿಗೆ ಈ ಹುಡುಗನಿಗೆ ಇಟ್ಟಿರೋ ಹೆಸರೇನು ಧರಣೇಶ್ ಅಂತ ಹೇಳೋಲ್ಲ, ಈ ಹುಡುಗನಿಗೆ ಇಟ್ಟಿರೋ ಹೆಸರು ಧರಣೇಶ್. ಹಾಗಾದ್ರೆ ಇದು ಪ್ರಾಪರ್ ನೌನ್, ನನಗೆ ಇಟ್ಟಿರುವಂಥ ಹೆಸರು. ಹಾಗಾಗಿ ಕಾಮನ್ ನೌನ್ ಅಂದರೆ ಸಾಮಾನ್ಯ ನಾಮಪದ, ಪ್ರಾಪರ್ ನೌನ್ ಅಂದರೆ ನಿರ್ದಿಷ್ಟವಾದ ನಾಮಪದ ಅಂತ ಹೇಳ್ತೀವಿ. ಸೊ ಇದು ಮುಂದೆ ಬರೋಣ. ಅದಿಷ್ಟು ಅರ್ಥ ಆಯ್ತಲ್ಲ ನಿಮಗೆ? ಮೋಸ್ಟ್ಲಿ ಪಕ್ಕ ಶುವರ್ ಅರ್ಥ ಆಗಿರುತ್ತೆ. ಮುಂದೆ ಬರೋಣ. ಇನ್ನು ಕೌಂಟಬಲ್ ನೌನ್ಸ್ ಅಂತ ಹೇಳ್ತೀವಿ. ಕೌಂಟಬಲ್ ನೌನ್ಸ್ ಲೆಕ್ಕಕ್ಕೆ ಆಗುವಂಥ ನೌನ್ಸ್ಗಳು ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಏನಂತ ಹೇಳ್ಬೋದು, ಕೌಂಟಬಲ್ ನಮಗೆ ಚೇರ್ ಏನಂತ ಹೇಳ್ಬೋದು, ಚೇರ್ ನಾವು ಕೌಂಟ್ ಮಾಡ್ಬೋದು ಅಲ್ವಾ, ಟ್ರೀ ನಾವು ಕೌಂಟ್ ಮಾಡ್ಬೋದು ಅಲ್ವಾ. ಕೌಂಟಬಲ್ ನೋಡಿದ್ರೆ ನಾವು ಕೌಂಟ್ ಸಿಗುತ್ತೆ, ನೋಡಿದ್ರೆ ನಮ್ಗೆ ಏನು ಸಿಗುತ್ತೆ, ಕೌಂಟ್ ಸಿಗ್ಬಿಡುತ್ತೆ. ಆಮೇಲೆ ಅನಿಮಲ್ಸ್ ಇರ್ಬೋದು, ಆಮೇಲೆ ಬರ್ಡ್ಸ್ ಇರ್ಬೋದು ಅಲ್ವಾ, ಇವು ನಮಗೆ ಕೌಂಟ್ ಸಿಗುವಂಥದ್ದು. ಹಾಗಾಗಿ ನಾವು ಬೇಕಾದ್ರೆ ನಾವು ಸ್ಟಾರ್ಸ್ ತೊಗೋಬೋದು. ಸ್ಟಾರ್ಸ್ ಕೂಡ ನಮಗೆ ಏನು ಸಿಗುತ್ತೆ, ಕೌಂಟ್ ಸಿಗುತ್ತೆ. ಕೌಂಟೇಬಲ್ ನೌನ್ಸ್ ಇವೆಲ್ಲ ನಮಗೇನಾಗುತ್ತೆ, ಲೆಕ್ಕ ಸಿಗುತ್ತೆ. ಲೆಕ್ಕ ಹಾಕಿದ್ರೆ 1, 2, 3 ಲೆಕ್ಕ ಹಾಕಿದ್ರೆ ಲೆಕ್ಕಕ್ಕೆ ತೊಗೋಬೋದು ನಾವು ಅಲ್ವಾ. ಅದನ್ನೇ ಏನಂತ ನಾವು ಕೌಂಟೇಬಲ್ ನೌನ್ಸ್ ಅಂತ ಹೇಳಿ ಹೇಳ್ತೀವಿ. ಕೌಂಟೇಬಲ್ ನೌನ್ಸ್ ಅಂತ ಹೇಳ್ತೀವಿ. ಸೊ ಇದು ನಿಮಗೆ ಗೊತ್ತಿರಬೇಕು. ಇನ್ನು ಲೆಕ್ಕ ಹಾಕೋಕ್ಕಾಗುತ್ತಲ್ವಾ, ಚೇರ್ಗಳನ್ನ ಅಲ್ಲಿ 100 ಚೇರ್ ಇದೆ, 200 ಚೇರ್ ಇದೆ. ಚೇರ್ಸ್ ಅಂತ ಹೇಳಿದ್ರು ಕೂಡ ಅಲ್ಲಿ ಎಷ್ಟು ಮಾಡ್ಬೋದು, ಒಂದು ಸಭೆಯಲ್ಲಿ ಹಾಕಿರುವಂಥ ಚೇರ್ಗಳನ್ನ ನಾವು ಲೆಕ್ಕ ಹಾಕ್ಬೋದು. ಟ್ರೀ ಮರಗಳನ್ನ ಲೆಕ್ಕ ಹಾಕ್ಬೋದು. ನೋಡಿ ನಮಗೆ ಲೆಕ್ಕ ಸಿಕ್ಬಿಡುತ್ತೆ 1, 2, 3 ಈ ಕೌಂಟ್ ಮಾಡ್ಬೋದು. ಮುಂದೆ ಬರೋಣ. ಇನ್ನು ಇದಿಷ್ಟು ಕೌಂಟಬಲ್ ನೌನ್ಸ್ ಅಂತ ಹೇಳ್ತೀವಿ. ನಾವು ನೆಕ್ಸ್ಟ್ ಪಾಯಿಂಟ್ ಬರೋದು ಅನ್ಕೌಂಟಬಲ್ ನೌನ್ಸ್ ಅಂತೀವಿ. ಅನ್ಕೌಂಟಬಲ್ ನೌನ್ಸ್ ಬಂತಂದರೆ ನೋಡಿ, ಸಾಯಿಲ್ ಅಂತ ಹೇಳ್ತೀವಿ, ಸಾಯಿಲ್ ಮಣ್ಣನ್ನು, ಮತ್ತು ಸ್ಯಾಂಡ್, ಮತ್ತು ಪೇಯ್ನ್, ಮತ್ತು ಲವ್, ಮತ್ತು ಫ್ರೆಂಡ್ಶಿಪ್ಪು, ಇದನ್ನು ನಾವು ಕೌಂಟ್ ಮಾಡೋಕ್ಕಾಗಲ್ಲ. ನೋಡಿದ್ರಾ, ತುಂಬ ವಿಷಯಗಳಿದ್ವಾ. ಮೌಂಟೇನ್ ನೋಡಿ, ಮತ್ತು ಬ್ರೇವರಿ ಏನಂತ ಹೇಳ್ತೀವಿ, ಬ್ರೇವರಿ, ಆಮೇಲೆ ಜಾಯ್, ಆಮೇಲೆ ಹ್ಯಾಪಿನೆಸ್. ಕ್ಯಾನ್ ವಿ ಕೌಂಟ್ ಆಲ್ ದೀಸ್ ಥಿಂಗ್ಸ್? ಈ ವಿಷಯಗಳನ್ನ ಕೌಂಟ್ ಮಾಡ್ಬೋದಾ? ನೋಡಿ, ಸಾಯಿಲ್, ಸ್ಯಾಂಡ್, ಪೇನ್, ಲವ್, ಫ್ರೆಂಡ್ಶಿಪ್, ಬ್ರೇವರಿ, ಜಾಯ್, ಹ್ಯಾಪಿನೆಸ್ ಇವೆಲ್ಲ ಕೌಂಟ್ ಮಾಡೋಕ್ಕಾಗತ್ತಾ? ಕೌಂಟ್ ಮಾಡೋಕ್ಕಾಗಲ್ಲ ಅಲ್ವಾ. ನನಗೆ ನನ್ನ ಫ್ರೆಂಡ್ 1 kg ಪ್ರೀತಿ ಕೊಟ್ಟ, ನನ್ನ ಫ್ರೆಂಡ್ ನನಗೆ 1 kg ಫ್ರೆಂಡ್ಶಿಪ್ ಕೊಟ್ಟ, ಅಥವಾ ನನಗೆ 1 kg ನೋವಾಗ್ತಿದೆ, ಅರ್ಧ kg ನೋವಾಗ್ತಿದೆ ಅಂತ ಮೆಜರ್ ಮಾಡೋಕ್ಕಾಗತ್ತಾ? ನಾವು ಆಗಲ್ಲ. ಅದಕ್ಕೆ ಏನಂತ ಹೇಳ್ತೀವಿ ನಾವು, ಅನ್ಕೌಂಟಬಲ್ ನೌನ್ಸ್. ಏನಂತ ಹೇಳ್ತೀವಿ, ಅನ್ಕೌಂಟಬಲ್ ನೌನ್ಸ್. ಅವೆಲ್ಲ ನಾವು ಲೆಕ್ಕಕ್ಕಾಗಲ್ಲ ಅಂತೇಳಿ ನಾವು ನೋಡ್ತೀವಿ. ಸಾಯಿಲ್ ಕ್ಯಾನ್ ವಿ ಕೌಂಟ್? ಆಗೋದೇ ಇಲ್ಲ. ಒಂದಿಷ್ಟೇ ತೊಗೊಂಡ್ಕೊಂಡು ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ಸ್ಯಾಂಡ್ ಮರಳು ತೊಗೊಂಡ್ಕೊಂಡು ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ಹಾಗಾಗಿ ನಾವು ಏನು ಹೇಳ್ತೀವಿ, ಅನ್ಕೌಂಟಬಲ್ ನೌನ್ಸ್. ಏನು ಹೇಳ್ತೀವಿ, ಅನ್ಕೌಂಟಬಲ್ ನೌನ್ಸ್ ಅಂತೇಳಿ ಹೇಳ್ತೀವಿ. ಇನ್ನು ಮುಂದೆ ಬಂದ್ಬಿಡೋಣ ಮ್ಯಾಸ್ಕ್ಯುಲೈನ್ ನೌನ್ ಅಂತೇಳಿ. ಮ್ಯಾಸ್ಕ್ಯುಲೈನ್ ಮೀನ್ಸ್ ಇದು ಪುರುಷರ ನಾಮಪದ ಅಂತ. ಪುರುಷಾರ್ಥಕ ನಾಮಪದಗಳು. ಪುರುಷಾರ್ಥಕ ನಾಮಪದಗಳು ಅಂದರೆ ಪುರುಷರಿಗೆ ಇರುವಂಥ ಕೆಲವು ನಾಮಪದಗಳಿದೆ. ಈಗ ಅಂಕಲ್ಗೆ ಅವಳು ಬಂದ ಅನ್ನೋಕ್ಕಾಗತ್ತಾ? ಆಗಲ್ಲ ಅಲ್ವಾ. ಅಂಕಲ್ಗೆ ಹಾಗೆ ನೋಡಿ, ಮ್ಯಾಸ್ಕ್ಯುಲೈನ್ ನೌನ್ ಅಂದರೆ ಪುರುಷಾರ್ಥಕ ನಾಮಪದ ಅಂತ ಹೇಳ್ತೀವಿ. ಫಾದರ್ ಅಂತ ತಗೋಬೋದು, ಮತ್ತು ಮದರ್ ಅಂತ ತಗೋಬೋದು. ಇದನ್ನ ಹೆಂಗೆ ತಗೋಬೋದು ಕೂಡ ಮತ್ತೆ ಇನ್ನೊಂದು ರೀತಿ ತಗೋಬೋದು, ಮ್ಯಾಸ್ಕ್ಯುಲೈನ್ ಕಾಮನ್ ನೌನ್ಸ್ ಅಂತ ಹೌದಲ್ವಾ. ಮ್ಯಾಸ್ಕ್ಯುಲೈನ್ ಕಾಮನ್ ಅಂತ ಕೂಡ ನಾವು ತಗೋಬೋದು ಅಲ್ವಾ. ಜೊತೆಗೆ ಮ್ಯಾನ್ ತಗೋಬೋದು, ಬಾಯ್ ತಗೋಬೋದು, ಅಂಕಲ್ ತಗೋಬೋದು ಹೌದಲ್ವಾ.
ನೋಡಿ ಈಗೆಲ್ಲ ನಾವೇನು ಮಾಡ್ಬೋದು ಮದರ್ ಅಲ್ಲ ರೀ, ಸಾರಿ ಮ್ಯಾಸ್ಕ್ಯುಲೈನ್ ಬಂದರೆ ಫಾದರ್ ಮತ್ತು ಮ್ಯಾನ್, ಬ್ರದರ್ ಇಲ್ಲ ಆ್ಯಕ್ಚುಲಿ, ಬ್ರದರ್ ಬರ್ಬೇಕಲ್ವಾ, ಬ್ರದರ್ ಬರೋದು, ಫಾದರ್, ಬ್ರದರ್, ಮ್ಯಾನ್, ಬಾಯ್, ಅಂಕಲ್, ಆಮೇಲೆ ನೆಫ್ಯೂ, ಹೌದಾ, ಸೊ ನೆಫ್ಯೂ. ಅದೇ ಪ್ರಾಣಿಗಳು ಬಂದರೆ ಏನಂತ ಹೇಳ್ಬೋದು, ವಿಕ್ಸನ್, ಹೌದಾ, ಮತ್ತೆ ತುಂಬ ವಿಷಯಗಳು ಬರ್ತಾವಲ್ವಾ. ಸೊ ಇದಿಷ್ಟು ನಿಮಗೆ ನೋಡ್ಕೋಬೇಕಾಗುತ್ತೆ. ಅರ್ಥ ಆಯ್ತು? ಇದಿಷ್ಟು ಕಾಮನ್ ನಮಗಿರುವಂಥ ವಿಷಯಗಳಾಗಿರ್ತವೆ. ಇನ್ನು ಮುಂದೆ ಬರೋಣ, ವಿಕ್ಸನ್ ಅದು ಫಾಕ್ಸ್ ಅಷ್ಟೇ, ಫಾಕ್ಸಿಗೆ ಬರ್ತದೆ. ಇನ್ನು ಮುಂದೆ ಬರೋಣ, ಮಾಸ್ಕ್ಯುಲೈನ್ ಆಯಿತು, ಫೆಮಿನೈನ್ ಬರೋಣ. ಫೆಮಿನೈನ್ ಅಂತ ಹೇಳಿದರೆ ನಾನು ನೋಡ್ತಾ ಇದ್ದೀನಿ, ಫೆಮಿನೈನ್ ಮೀನ್ಸ್ ಸ್ತ್ರೀಯರ ನಾಮಪದಗಳಂತೇಳಿ, ಸ್ತ್ರೀಯರಿಗಿರುವಂಥ ನಾಮಪದಗಳು. ಫಾರ್ ಎಕ್ಸಾಂಪಲ್ ಏನಂತ ಹೇಳ್ಬೋದು, ಆಂಟಿ, ಮದರ್, ಸಿಸ್ಟರ್, ಹೌದಲ್ವಾ. ನೋಡಿ, ಆಂಟಿ, ಮದರ್, ಸಿಸ್ಟರ್, ಜೊತೆಗೆ ವೈಫ್, ಡಾಟರ್, ನೋಡಿ ಇವೆಲ್ಲ ಬರ್ತದೆ ಫೆಮಿನೈನ್ ಬಂದಾಗ. ಆಂಟ್, ಮದರ್, ಸಿಸ್ಟರ್, ವೈಫ್, ನೋಡಿ ಇದು ಫೆಮಿನೈನ್ ನೌನ್ಸ್ ಅಂತೇಳಿ, ನಾವು ಹೇಳ್ಬೋದು. ನೋಡಿಲ್ಲ, ಆಂಟ್, ಮದರ್, ಸಿಸ್ಟರ್, ವೈಫ್, ಮತ್ತು ನೀಸ್, ಏನು ಮಾಡ್ಬೋದು, ನೀಸ್ ಅಂತ ಕೂಡ ನಾವು ಶುರು, ಹೌದಾ. ಸೊ ಇವೆಲ್ಲ ನಾವು ನೋಡ್ತಾ ಇದ್ದೀವಿ, ಇವೆಲ್ಲ ಫೆಮಿನೈನ್ ನೌನ್ಸ್ಗೆ ಬರುವಂಥ ಎಕ್ಸಾಂಪಲ್ಸ್ ಅಂತೇಳಿ, ನಿಮ್ಗೆ ಜಸ್ಟ್ ಎಕ್ಸಾಂಪಲ್ ನಿಮಗೆ ನೆನ್ಪಿಟ್ಕೊಳ್ಳೋಕ್ಕೆ, ಆಯಿತಾ. ಮುಂದೆ ಬಂದೋಣ, ಇದು ನೆಕ್ಸ್ಟ್ ಆಯಿತು. ನೆಕ್ಸ್ಟ್ ಸಿಂಗ್ಯುಲರ್ ನೌನ್ ಬರ್ತೀವಿ, ಏನು ಮಾಡ್ತೀವಿ, ಸಿಂಗ್ಯುಲರ್ ನೌನ್ ಅಂತ ಹೇಳ್ತೀವಿ. ಸಿಂಗ್ಯುಲರ್ ಮೀನ್ಸ್ ನಮಗೆ ಗೊತ್ತಿಲ್ಲ, ಒಂದೇ ಇರುವಂಥದ್ದು. ಫಾರ್ ಎಕ್ಸಾಂಪಲ್ ಯಾವ ಥರ ಅಂದರೆ, ಸಿಂಗ್ಯುಲರ್ ನೌನ್ ಪಾರ್ಕ್, ಬಸ್, ಕಾರ್, ಡಾಗ್, ಕ್ಯಾಟ್, ನೋಡಿಲ್ಲ, ಸಿಂಗ್ಯುಲರ್ ಒಂದೊಂದೇ ಹೇಳ್ತಿದ್ವಿ ನೋಡಿ. ಇಲ್ಲಿ ಪ್ಲೂರಲ್ ಇಲ್ಲ, ಪಾರ್ಕ್ಸ್, ಬಸ್ಸಸ್ ಅಂತ ಇದೆಯಾ, ಇಲ್ಲ. ಅದಕ್ಕೆ ನಾವು ಹೇಳ್ತೀವಿ, ಅದಕ್ಕೆ ಇರುವಂಥ ಹೆಸರದು, ಪಾರ್ಕ್ ಇರುವಂಥ ಹೆಸರದು, ಒಂದು ಪಾರ್ಕಿನ ಪಾರ್ಕ್ ಅಂತ ಹೇಳ್ತೀವಿ, ಸಿಂಗ್ಯುಲರ್ ನಾವು ಅಂತ ಹೇಳ್ತೀವಿ. ನೋಡಿ, ಅದಕ್ಕೆ ಇರುವಂಥ ಹೆಸರದು. ನೋಡಿ, ನಾವು ನೋಡಿದ್ರೆ ಎಲ್ಲ ಹೆಸರುಗಳೇ ಅಲ್ವಾ. ಈಗ ಆಂಟ್ ಅಂದರೆ ಆ ಏಜ್ನ ಅವರಿಗೆ, ನಮ್ಮ ಆ ರಿಲೇಷನ್ಗೆ ಇರುವಂಥ ಒಂದು ರಿಲೇಟಿವ್ ಇರುವಂಥ ಒಂದು ಸಂಬಂಧ ಹೆಸರೇನಪ್ಪ ಅಂದರೆ ಆಂಟ್ ಅಂತ, ಅವ್ರನ್ನ ನಾವು ಹೇಗೂ ಕರೆಯೋಕ್ಕಾಗಲ್ಲ ಅಲ್ವಾ. ಹಾಗೆ ಅದೇ ರೀತಿಯಲ್ಲಿ ಸಿಂಗ್ಯುಲರ್ ನೌನ್ ಅಂತ ಬಂದರೆ ಪಾರ್ಕ್, ಅದಕ್ಕಿರುವಂಥ ಆ ಒಂದು ಪ್ಲೇಸ್ಗೆ ಇರುವಂಥ ಹೆಸರು ಪಾರ್ಕ್ ಅಂತೇಳಿ. ಬಸ್, ಆ ಒಂದು ವೆಹಿಕಲ್ಗೆ ಇರುವಂಥ ಹೆಸರು ಬಸ್ ಅಂತೇಳಿ. ಆ ಒಂದು ಇನ್ನೊಂದು ಕಾರ್ ಅಂತೇಳಿ, ಆ ಒಂದು ವೆಹಿಕಲ್ಗೆ ಇರುವಂಥ ಕಾರ್ ಅಂತೇಳಿ. ಡಾಗ್ ಅಂತೇಳಿ ಅಂತ ಹೇಳ್ತೀವಿ, ಆ ಒಂದು ಪ್ರಾಣಿಗಿರುವಂಥ ಹೆಸರು ಡಾಗ್ ಅಂತೇಳಿ. ಹಾಗೆ ಪ್ರಾಣಿ ಇನ್ನೊಂದು ಪ್ರಾಣಿಗಿರುವಂಥದ್ದು. ಮತ್ತು ಇನ್ನೊಂದು ತಗೊಂಡ್ರೆ ಫಾರ್ ಎಕ್ಸಾಂಪಲ್ ಬನ್ಯನ್ ಟ್ರೀ ಏನಂತ ಹೇಳ್ತೀವಿ, ಬನ್ಯನ್ ಟ್ರೀ ಅಂತೇಳಿ ಕೂಡ ಹೇಳ್ಬೋದು. ಅಂದರೆ ಆ ಮರಕ್ಕಿರುವಂಥ ಹೆಸರು ಬನ್ಯನ್ ಟ್ರೀ ಅಂತೇಳಿ. ಅಂದರೆ ಅದಕ್ಕೆ ಒಂದೇ ಇದೆ, ಬನ್ಯನ್ಸ್ ಟ್ರೀ ಅಂತ ಹೇಳ್ತೀವಿ ನಾವು, ಬನ್ಯನ್ ಟ್ರೀ ಅಂತ ಹೇಳ್ತೀವಿ. ಹಾಗಾದ್ರೆ ಅದು ಸಿಂಗ್ಯುಲರ್ ನೌನ್ ಆಗುತ್ತೆ, ಏನಾಗುತ್ತೆ, ಸಿಂಗ್ಯುಲರ್ ನೌನ್ ಆಗುತ್ತೆ. ಒಂದೊಂದೇ ಇರೋದ್ರಿಂದ ಎಲ್ಲ ಕೂಡ ಸಿಂಗ್ಯುಲರ್ ನೌನ್ಸ್ ಆಗುತ್ತೆ ಅಂತೇಳಿ ನಾವು ಹೇಳ್ಬೋದು. ಇನ್ನು ಮುಂದೆ ಬಂದರೆ ಐ ಥಿಂಕ್ ಅರ್ಥ ಆಗಿ ಅನ್ಕೋತೀನಿ ಸಿಂಗ್ಯುಲರ್ ನೌನ್. ಇನ್ನು ಪ್ಲೂರಲ್ ನೌನ್ಸ್ ನಾನು ಬರ್ದೇ ಇಲ್ಲ, ಸಾರಿ ಮಿಸ್ ಮಾಡಿದ್ದೀನಿ, ಇಲ್ಲಿ ಬರ್ಕೊಬೋಣ ಆಯಿತಾ. ಪ್ಲೂರಲ್ ನೌನ್ ಅಂತೇಳಿ. ಸೊ ಪ್ಲೂರಲ್ ನೌನ್ ಅಂತಂದರೆ ಅದು ಅಪೋಸಿಟು ಏನಾಗ್ಬೋದು, ಪ್ಲೂರಲ್ ನೌನ್ಸ್ ಅಂದರೆ ಜಾಸ್ತಿ ಇರ್ತದೆ. ಫಾರ್ ಎಕ್ಸಾಂಪಲ್ ಅದೇ ಪದಗಳಿಂದ ಏನು ಮಾಡ್ಬೋದು, ಪಾರ್ಕ್ಸ್ ಅಂತ ಮಾಡ್ಬೋದು ಅಲ್ವಾ, ಕ್ಯಾಟ್ಸ್ ಅಂತ ಮಾಡ್ಬೋದು, ಡಾಗ್ಸ್ ಅಂತ ಮಾಡ್ಬೋದು ಅಲ್ವಾ. ಆಮೇಲೆ ಟ್ರೀಸ್, ಅದರಲ್ಲಿ ಬನ್ಯನ್ ಟ್ರೀಸ್ ಅಂತ ಕೂಡ ಮಾಡ್ಬೋದು, ಅಲ್ವಾ. ಹೀಗೆ ಬಸ್ಸಸ್ ಅಂತ ಕೂಡ ಮಾಡ್ಬೋದು. ಅಂದರೆ ತುಂಬ ಬರುವಂಥದ್ದು ಅದೇನಾಗುತ್ತೆ, ಪ್ಲೂರಲ್ ನೌನ್ಸ್ ಆಗುತ್ತೆ. ಅಲ್ಲಿ ಹಲವಾರು ಪಾರ್ಕ್ ಇದೆ, ಅದುಗಳಿಗೆ ಏನು ಹೆಸರು ಅಂತಿದ್ವಿ, ಪಾರ್ಕ್ಸ್ ಅಂತ ಹೆಸರು. ನೋಡಿದ್ರ, ಪಾರ್ಕ್ಸ್, ಕ್ಯಾಟ್ಸ್, ಡಾಗ್ಸು, ಫ್ಯಾನ್ಸು, ಮೊಬೈಲ್ಸು, ವಾಚಸ್ಸು. ಸೊ ಈಗ ಏನು ಮಾಡೋದು, ಎಲ್ಲವನ್ನ ಪ್ಲೂರಲ್ ಮಾಡುವಂಥದ್ದು ಪ್ಲೂರಲ್ ನೌನ್ಸ್ ಅಂತೇಳಿ ಕರಿತಾ ಇದ್ದೀವಿ. ಇನ್ನು ಮುಂದೆ ಬಂದ್ಬಿಟ್ರೆ ಫೆಮಿನೈನ್ ನೌನ್ ಅಂತ ಹೇಳಿ. ಫೆಮಿನೈನ್ ನೌನ್ ಆಯ್ತಲ್ವಾ. ಹಾಗೆ ಕಲೆಕ್ಟಿವ್ ನೌನ್ ಆಯ್ತಾ, ಕಲೆಕ್ಟಿವ್ ನೌನ್ ಆಗಿಲ್ಲ. ಕಲೆಕ್ಟಿವ್ ನೌನ್ ಮೀನ್ಸ್ ಇಲ್ಲಿ ಕಲೆಕ್ಟಿವ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಆರ್ಮಿ, ಆಮೇಲೆ ಟೀಮ್, ಜೊತೆಗೆ ಸ್ಟಾಫ್, ನೋಡಿದ್ರ. ಮತ್ತೆ ಇನ್ನೊಂದು ಕ್ರೀವ್, ತಂಡ ಅಂತ ಹೇಳ್ತೀವಿ. ನೋಡಿ, ಟೀಮಿಗೆ ಬರೋವಂಥದ್ದು ನಾವು ನೋಡುವಂಥದ್ದು ಕೆಲವಿರ್ತದೆ. ಫಾರ್ ಎಕ್ಸಾಂಪಲ್ ಮತ್ತೆ ಏನು ಮಾಡ್ಬೋದು, ಕ್ಲಾಸ್ ಅಂತ ಕೂಡ ಮಾಡ್ಬೋದು. ನೋಡಿ, ಕ್ಲಾಸ್ ಕೂಡ ಮಾಡ್ಬೋದು, ನೋಡಿದ್ರ. ಹಾಗಾದರೆ ಕಲೆಕ್ಟಿವ್ ನೌನ್ ಮೀನ್ಸ್ ಕಲೆಕ್ಟಿವ್ ಆಗಿರಬೇಕು, ಬಂಚ್ ರೀತಿ ಇರಬೇಕು, ಕಲೆಕ್ಟಿವ್ ಎಲ್ಲ ಸೇರಿ ಬರಬೇಕು. ಎಲ್ಲ ಸೇರಿ ಬರೋಂಥದ್ದು ಏನು ನಾವು ಕಲೆಕ್ಟಿವ್ ನೌನ್ಸ್ ಅಂತ ಹೇಳ್ತೀವಿ. ಆರ್ಮಿ, ಟೀಮ್, ಸ್ಟಾಫ್, ಕ್ರೀವ್, ಕ್ಲಾಸ್. ಎಕ್ಸಾಂಪಲ್ಸ್ ಮೂಲಕ ನಾವು ನೆನ್ಪಿಟ್ಕೋಬೋದಲ್ವಾ, ಕಲೆಕ್ಟಿವ್ ನೆನ್ಪಿಟ್ಕೋಬೋದು ನಿಜವಾಗ್ಲೂ. ಆರ್ಮಿ ಮೀನ್ಸ್ ಎಲ್ಲ ಕಲೆಕ್ಟಿವ್ ಆಗಿ ಎಲ್ಲ ಸಂಘಟನೆ ಸೇರ್ಕೊಂಡು ಬರೋವಂಥದ್ದು. ಟೀಮ್ ಅವರು ನಾವು ಸಂಘಟನೆ ಮಾಡ್ಕೊಂಡು ಬರ್ತೀವಿ. ಸ್ಟಾಫು ಹಾಗೇನೆ, ಕ್ರೀವು ಹಾಗೇನೆ, ತಂಡ, ಕ್ರೀವ್ ಅಂದರೆ ತಂಡ, ಕ್ಲಾಸ್ ಅಂದರೆ ಒಂದು ಕ್ಲಾಸ್ ತರಗತಿ ಅಲ್ವಾ, ಹಾಗೇನೆ. ಸೊ ಯಾವ ರೀತಿಯಲ್ಲಿ ನಾವು ಕಲೆಕ್ಟಿವ್ ಆಗಿ ಒಂದು ಸೈಡ್ ಎಲ್ಲ ಕಡೆ ಒಗ್ಗೂಡಿ ಸೇರ್ಕೊಂಡು ಬರ್ತೀವೋ ಅವುಗಳಿಗೆ ಅಂತ ಹೇಳ್ತೀವಿ. ಅವುಗಳಿಗೆ ಇರುವಂಥ ಗುಂಪಿಗೆ ಇರುವಂಥ ಹೆಸರುಗಳನ್ನ ನಾವು ಏನು ಮಾಡ್ತೀವಿ, ನಾವು ಕಲೆಕ್ಟಿವ್ ನೌನ್ಸ್ ಅಂತೇಳಿ ಹೆಸರಿಡ್ತೀವಿ. ಆರ್ಮಿ ಅಲ್ವಾ, ಮತ್ತೆ ಟೀಮ್ ನೋಡಿ,
ಕಬಡ್ಡಿ ಟೀಮ್ ಇರ್ಬೋದು, ವಾಲಿಬಾಲ್ ಟೀಮ್ ಇರ್ಬೋದು, ಅವರು ಒಂದು ಗುರಿ ಉದ್ದೇಶದೊಂದಿಗೆ ಸೇರ್ಕೊಂಡಿದ್ದಾರೆ. ಸ್ಟಾಫ್ ನೋಡಿ, ಸ್ಟಾಫ್ ರೂಮಲ್ಲಿ ಸ್ಟಾಫ್ ಎಲ್ಲ ಒಂದು ಕಡೆ ಇಂಗ್ಲೀಷ್ ಟೀಚರ್, ಕನ್ನಡ ಟೀಚರ್, ಮ್ಯಾಥ್ಸ್ ಟೀಚರ್ ಎಲ್ಲ ಅಲ್ವಾ. ಹಾಗೆ ಕ್ರೀವ್ ಅಂದರೆ ಸಮುದ್ರದ ಮೇಲೆ ಪ್ರಯಾಣ ಮಾಡೋ ತಂಡಗಳಿರ್ಬೋದು ಅಥವಾ ಯಾವುದೇ ವಿಷಯಗಳಿರ್ಬೋದು, ಅವನು ಕ್ರೀವ್ ಅಂತ ಒಂದು ತಂಡಗಳಂತೇಳಿ ಸೈಲರ್ಸ್ ಕ್ರೀವ್ ಇರ್ಬೋದು ಅಂತ ಅಲ್ವಾ ಹೇಳ್ತೀವಿ. ಹಾಗೆ ಇನ್ನು ಕ್ಲಾಸ್ ರೂಮ್ ಅಂದರೆ ನಾವೆಲ್ಲ ಗೊತ್ತಲ್ಲ, ಕ್ಲಾಸಲ್ಲಿ ಬಾಯ್ಸು ಗರ್ಲ್ಸು ಟೀಚರ್ಸ್ ಎಲ್ಲ ಕೂಡ ಇರ್ತಾರೆ, ಅದಕ್ಕೆ ಕ್ಲಾಸ್ ಅಂತ. ಹಾಗೆ ಕಲೆಕ್ಟಿವ್ ಆಗಿ ಸೇರುವಂಥ ನೌನ್ಗಳಿಗೆ ಅಂತ ಹೇಳ್ತೀವಿ ಕಲೆಕ್ಟಿವ್ ನೌನ್ಸ್ ಅಂತ ಹೇಳಿ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಆರ್ಮಿ, ಟೀಮ್, ಸ್ಟಾಫ್, ಕ್ರೀವ್, ಕ್ಲಾಸ್ ಆ್ಯಂಡ್ ಸೋ ಮೆನಿ ತುಂಬ ಇದಾವೆ. ಇನ್ನು ಅದೆಲ್ಲ ಹೇಳ್ತಾ ಹೋದರೆ ಕ್ಲಾಸಸ್ಸು ತುಂಬ ಲೆಂತ್ ಆಗುತ್ತೆ. ಮತ್ತು ನೀವು ಸ್ವಲ್ಪ ಅದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಜಸ್ಟ್ ನಿಮಗೆ ಕಾನ್ಸೆಪ್ಟ್ ತಲೆಗೆ ಬರ್ತಿರೋಂಥದ್ದು. ನೌನಲ್ಲಿ ಎಷ್ಟು ಟೈಪ್ಸ್ ಇದೆ, ಅದರಲ್ಲಿ ಕಾನ್ಸೆಪ್ಟ್ಗಳು ನೀವು ತಲೆಗೆ ಇಟ್ಕೊಳ್ಳಿ ಅಷ್ಟೇ ಸಾಕು. ಅರ್ಥ ಆಯ್ತಾ? ಮುಂದೆ ಬರೋಣ. ಪತ್ತೆ ಹಚ್ಚಬೇಕಲ್ಲ ನೀವು, ಯಾವುದೇ ಪದ ಕೊಟ್ಟಾಗ ನೀವು ಪತ್ತೆ ಹಚ್ಚಬೇಕಲ್ಲ, ಯಾವ ರೀತಿ ನೌನ್ ಅಂತ ಪತ್ತೆ ಹಚ್ಚಬೇಕ ಬೇಡ, ಹಾಗಾಗಿ ನಾವು ಕೊಡೋಂಥ ಒಂದು ಆಗಿದೆ. ಇನ್ನು ಕಾಂಪೌಂಡ್ ನೌನ್ಸ್ ಅಂತ ಹೇಳ್ತೀವಿ. ಕಾಂಪೌಂಡ್ ನೌನ್ಸ್ ಮೀನ್ಸ್ ಇಲ್ಲಿ ಎರಡು ಪದಗಳು ಸೇರಿ ಕಾಂಪೌಂಡ್ ಆಗಿಬಿಡುತ್ತೆ, ಕಾಂಪೌಂಡ್ ಮರ್ಜ್ ಆಗುವಂಥದ್ದು. ಫಾರ್ ಎಕ್ಸಾಂಪಲ್ ಯಾವ ಥರ ಅಂದರೆ ಕಾಂಪೌಂಡ್ ನೌನ್ಸ್, ಕರೆಕ್ಟ್ ನೌನ್ಸ್ ಆಯ್ತಲ್ಲ ಕಾಂಪೌಂಡ್. ಟೂತ್ ಪೇಸ್ಟ್, ಆಮೇಲೆ ರಿಸ್ಟ್ ವಾಚ್ ಅಂತ ಹೇಳ್ತೀವಿ. ಆಮೇಲೆ ಮಿಲ್ಕ್ ಶೇಕ್ ಅಂತ ಹೇಳ್ತೀವಿ, ಮಿಲ್ಕ್ ಶೇಕ್. ಮತ್ತು ತುಂಬ ಬರ್ತವೆ ಮಿಲ್ಕ್ ಶೇಕ್. ಮತ್ತು ಇನ್ನೊಂದು ತುಂಬ ಫಾರ್ ಎಕ್ಸಾಂಪಲ್ ಬ್ಲ್ಯಾಕ್ ಬೋರ್ಡ್ ಕೂಡ ಆಗುತ್ತೆ ನೋಡಿ, ಬ್ಲ್ಯಾಕ್ ಬೋರ್ಡ್. ಸೊ ಹೀಗೆ ಎರಡು ಪದಗಳು, ಟೂತ್ ಮತ್ತು ಪೇಸ್ಟ್ ಸೇರಿ ಟೂತ್ ಪೇಸ್ಟ್ ಆಗಿದೆ, ರಿಸ್ಟ್ ಮತ್ತು ವಾಚ್ ಸೇರಿ ರಿಸ್ಟ್ ವಾಚ್ ಆಗಿದೆ, ಮಿಲ್ಕ್ ಮತ್ತು ಶೇಕ್ ಸೇರಿ ಮಿಲ್ಕ್ ಶೇಕ್ ಆಗಿದೆ. ಅಂದರೆ ಅಬ್ಜೆಕ್ಟಿವ್ ಇರ್ಬೋದು ಮತ್ತು ವರ್ಬ್ ಇರ್ಬೋದು, ಎರಡು ಸೇರಿ ಏನಾಗುತ್ತೆ ಇಲ್ಲಿ ಕಾಂಪೌಂಡ್ ನೌನ್ ಆಗಿಬಿಡುತ್ತೆ ನೋಡಿ. ಮತ್ತು ವರ್ಬ್ ಬಗ್ಗೆ ಒಂದಿಷ್ಟು ಪಾಠ ಮಾಡಿದೆ, ಮತ್ತು ಹೆಲ್ಪಿಂಗ್ ವರ್ಬ್ ಅಂತೂ ಬಹಳ ಇಂಪಾರ್ಟೆಂಟ್, ಅದ್ರ ಬಗ್ಗೆ ಕೂಡ ಕ್ಲಾಸ್ ಮಾಡ್ತೀನಿ, ನೀವಂತೂ ವಾಚ್ ಮಾಡ್ತಾ ಇದ್ದೀನಿ ನೋಡಿ. ಬ್ಲ್ಯಾಕ್ ಬೋರ್ಡ್ ನೋಡಿ, ಬ್ಲ್ಯಾಕ್ ಅನ್ನೋದು ಒಂದು ಅಬ್ಜೆಕ್ಟಿವ್, ಬೋರ್ಡ್ ಅನ್ನೋದು ಒಂದು ಥಿಂಗ್ ನೋಡಿರಾ, ಆ ಒಂದು ವಿಷಯಗಳು ಸೇರ್ಕೊಳ್ತವೆ. ಅಬ್ಜೆಕ್ಟಿವ್ ಇರ್ಬೋದು, ನೌನ್ ಇರ್ಬೋದು, ಅಬ್ಜೆಕ್ಟಿವ್ ಇರ್ಬೋದು, ವರ್ಬ್ ಇರ್ಬೋದು, ಸೇರ್ಕೊಂಡು ಏನಾಗ್ತವೆ ಕಾಂಪೌಂಡ್ ಆಗಿ, ಎರಡು ಕೂಡ ಮರ್ಜ್ ಆಗಿ ಕೆಲವು ನೌನ್ಗಳಾಗಿ ಬದಲಾಗ್ತವೆ. ಅದನ್ನ ಹೇಳ್ತೀವಿ ನಾವು ಕಾಂಪೌಂಡ್ ನೌನ್ಸ್ ಅಂತ ಹೇಳಿ ಏನು ಹೇಳ್ತೀವಿ, ಕಾಂಪೌಂಡ್ ನೌನ್ಸ್ ಅಂತ ಹೇಳ್ತೀವಿ. ಆ ಥರ ಇದಿಷ್ಟು ನಿಮ್ಗೆ ಗೊತ್ತಾಗುತ್ತೆ. ಅದಾದ್ಮೇಲೆ ಮುಂದೆ ಬಂದ್ಬಿಡೋಣ. ಇದೇ ರೀತಿ ನೀವು ಕೂಡ ಎಕ್ಸಾಂಪಲ್ನ ನೀವು ಒಂದೊಂದೇ ಕೊಡ್ತಾ ಹೋಗಿ, ನಿಮ್ಮ ಕಲಿಕೆ ಬಂದಾಗ ನೀವು ಒಂದೊಂದು ಎಕ್ಸಾಂಪಲ್ನ ಕೊಡ್ತಾ ಹೋಗಬೇಕು. ಇನ್ನು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ, ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ ನಮಗೆ ಕಣ್ಣಿಗೆ ಕಾಣದಿರೋಂಥ ನೌನ್ಗಳು ಕೆಲವಿದ್ದಾವೆ. ಕಣ್ಣಿಗೆ ಕಾಣಲ್ಲ, ಮತ್ತು ಟಚ್ ಮಾಡೋಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ, ನೋಡೋಕ್ಕಾಗಲ್ಲ, ಆ ಥರದ ಕೆಲವು ವಿಷಯಗಳಿದೆ. ಅವುಗಳಿಗೆ ಅಂತ ಹೇಳಿ ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳ್ತೀವಿ. ಅಬ್ಸ್ಟ್ರಾಕ್ಟ್ ನೌನ್ ಯಾವೆಲ್ಲ ಬರ್ಬೋದು ಹಾಗಾದರೆ ನೋಡಿ, ಬ್ರೇವರಿ ಅಲ್ವಾ, ಧೈರ್ಯ, ಆಮೇಲೆ ಲವ್ ಅಲ್ವಾ, ಆಮೇಲೆ ಜಾಯ್, ಆಮೇಲೆ ಹ್ಯಾಪಿನೆಸ್. ಹೌದಲ್ಲ, ನೋಡ್ತಾ ಇರ್ಬೇಕು, ನೀವೆಲ್ಲ ಕಲ್ತ್ಕೊತಿರ್ಬೇಕು. ಕಾಣ್ತಾ ಇದ್ದು ಹ್ಯಾಪಿನೆಸ್ ಕಾಣಿಸುತ್ತಾ, ಕಾಣಿಸಲ್ಲ. ಮತ್ತು ಜಸ್ಟಿಸ್ ನೋಡಿ, ನ್ಯಾಯ ಕಾಣುತ್ತಾ ಕಣ್ಣಿಗೆ, ಜಸ್ಟಿಸ್. ಮತ್ತು ಪೇಯ್ನ್ ಕಾಣುತ್ತಾ, ಪೇಯ್ನ್. ಇವೆಲ್ಲ ಏನಂತ ನಾವು ಅಬ್ಸ್ಟ್ರಾಕ್ಟ್ ನೌನ್ ಏನಂತ ಹೇಳ್ತೀವಿ, ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳ್ತೀವಿ. ಹೌದಾ ನೋಡಿ, ಬ್ರೇವರಿ ಧೈರ್ಯ ಕಾಣುತ್ತಾ ಕಣ್ಣಿಗೆ, ಅಬ್ಸ್ಟ್ರಾಕ್ಟ್, ಕಣ್ಣಿಗೆ ಕಾಣಿಸಲ್ಲ, ಟಚ್ ಮಾಡೋಕ್ಕಾಗಲ್ಲ. ಮತ್ತು ಲವ್ ಪ್ರೀತಿ ಕಾಣಿಸುತ್ತಾ, ಟಚ್ ಮಾಡೋಕ್ಕಾಗುತ್ತಾ, ವಿ ಕ್ಯಾನಾಟ್ ಟಚ್ ದ ಲವ್. ಆ್ಯಂಡ್ ಜಾಯ್, ಕ್ಯಾನ್ ವಿ ಟಚ್, ನೋ ವಿ ಕ್ಯಾನಾಟ್ ಟಚ್ ದ ಜಾಯ್. ಸಂತೋಷ, ಹ್ಯಾಪಿನೆಸ್ ಅವುಗಳನ್ನ. ಮತ್ತು ಎಂಜಾಯ್ಮೆಂಟ್ ಅನ್ನೋದನ್ನ, ಪೇಯ್ನ ನಾವು ನೋಡೋಕ್ಕಾಗತ್ತಾ, ಮುಟ್ಟಕ್ಕಾಗತ್ತಾ, ಗೊತ್ತಾಗಲ್ಲ, ನೋವಾಗುತ್ತೆ ಒಳಗಡೆ, ಆದರೆ ಅದನ್ನ ಮುಟ್ಟಕ್ಕಾಗಲ್ಲ, ನೋಡೋಕ್ಕಾಗಲ್ಲ. ಹಾಗೆ ಜಸ್ಟಿಸ್ ಅಲ್ವಾ. ಸೊ ಇವುಗಳು ಏನಂತೀವಿ ನಾವು, ನ್ಯಾಯ, ಅನ್ಯಾಯ, ಅನ್ಜಸ್ಟಿಸ್ ಕೂಡ ಆಗ್ಬೋದು. ಈ ಎಲ್ಲ ವಿಷಯಗಳನ್ನ ನೋಡೋಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ, ಅದನ್ನ ಅಂತೀವಿ ನಾವು ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತ ಹೇಳ್ತೀವಿ. ನೋಡಿದ್ರೆ ಇವತ್ತು ನಾವು ತುಂಬ ಇಲ್ಲಿ ಕೂಡ ನಾವು ಒಂದು ಯಾವುದದು ಪ್ಲೂರಲ್ ನೌನ್ಸ್ ಅಲ್ಲ, ಪ್ಲೂರಲ್ ನೌನ್ಸ್ ನಾವು ಆಗಲೇ ನೋಡಿದ್ದೀನಿ. ನಾನು ಆಗಲೇ ಸಿಂಗಲ್ ಪ್ಲೂರಲ್ ಹೇಳುವಾಗ ಹೇಳ್ಬಿಟ್ಟಿದ್ದೀನಿ. ಸೊ ನಿಮ್ಗೆ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ತುಂಬ ಚೆನ್ನಾಗಿತ್ತಲ್ಲ ಕಾನ್ಸೆಪ್ಟು. ನೌನ್ನ ಟೈಪ್ಸ್ ನಾವು ನೋಡಿದ್ವಿ ಅಲ್ವಾ, ನೌನ್ಸ್ ಹೇಗಿತ್ತು, ನೌನ್ಸ್ ಅಂದರೆ ಏನು, ನೌನ್ನ ಅರ್ಥ ನೋಡಿದ್ವಿ, ನೌನ್ ಆದಮೇಲೆ ಅವುಗಳ ಅರ್ಥ ನೋಡಿದ್ವಿ ಅಲ್ಲ, ಡಿವಿಷನ್ಸ್, ಅವುಗಳ ಟೈಪ್ಸ್ ಆಫ್ ನೌನ್ಸ್ ನೋಡಿದ್ವಿ. ಟೈಪ್ಸ್ ಆಫ್ ನೌನ್ಸಲ್ಲಿ ವಿ ಡಿಸ್ಕಸ್ಡ್ ದಿಸ್ ಮಚ್ ಆಫ್ ನೌನ್ಸ್, ಟೈಪ್ಸ್ ಆಫ್ ನೌನ್ಸ್ ನೋಡಿ. ಕಾಮನ್ ನೌನ್, ಪ್ರಾಪರ್ ನೌನ್, ಕೌಂಟಬಲ್ ನೌನ್, ಅನ್ಕೌಂಟಬಲ್ ನೌನ್, ಮ್ಯಾಸ್ಕ್ಯುಲೈನ್ ನೌನ್, ಆಮೇಲೆ ಫೆಮಿನೈನ್ ನೌನ್, ಸಿಂಗ್ಯುಲರ್ ನೌನ್, ಪ್ಲೂರಲ್ ನೌನ್, ಜೊತೆಗೆ ಕಲೆಕ್ಟಿವ್ ನೌನ್, ಕಾಂಪೌಂಡ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್. ನೋಡಿದ್ರೆ ಈ ಎಲ್ಲ ವಿಷಯಗಳು ನಾವು ನೋಡ್ತಾ ಇದ್ದೀವಿ. ಮತ್ತೊಂದು ಸರಿ ನಿಮಗೆ ಜಸ್ಟ್ ರಿವೈಸ್ ಮಾಡಿ ಮುಗಿಸ್ಬಿಡ್ತೀನಿ. ಕಾಮನ್ ನೌನ್ ಮೀನ್ಸ್ ಸಾಮಾನ್ಯವಾಗಿ ಕರೆಯುವಂಥದ್ದು. ಫಾರ್ ಎಕ್ಸಾಂಪಲ್ ಹುಡುಗ, ಹುಡುಗಿ, ಬೆಟ್ಟ, ನದಿ, ಇವುಗಳಿಗೆ ಯಾವುದೇ ಬೆಟ್ಟ ಯಾವುದೇ ನದಿ ಇರ್ಬೋದು ಅದು ಕರಿತೀವಿ. ಪ್ರಾಪರ್ ನೌನ್ ಅಂದರೆ ಅವೇ ಸಾಮಾನ್ಯ ನಾಮಪದಗಳು ಇರುವಂಥ ಹೆಸರುಗಳು. ಫಾರ್ ಎಕ್ಸಾಂಪಲ್ ಕಾವೇರಿ ನದಿ, ಹಿಮಾಲಯ ಮೌಂಟೇನ್ಸ್, ರವಿ, ಗಿರೀಶ, ಮಧುಶ್ರೀ, ರೂಪಶ್ರೀ ಅಲ್ವಾ, ಹೀಗೆ ಬರುವಂಥದ್ದು. ಮತ್ತು ಕೌಂಟೇಬಲ್ ನೌನ್ಸ್ ಅಂದರೆ ಕೌಂಟ್ ಮಾಡೋಕ್ಕಾಗುತ್ತೆ ನಮಗೆ. ಫಾರ್ ಎಕ್ಸಾಂಪಲ್ ಈಗ ಡಸ್ಟಲ್ಲಿ ಕೌಂಟ್ ಮಾಡ್ಬೋದು, ಹಾಗೆಯೇ ಫ್ಯಾನ್ ಕೌಂಟ್ ಮಾಡ್ಬೋದು, ಟ್ರೀಸ್ ಕೌಂಟ್ ಮಾಡ್ಬೋದು ಅಲ್ವಾ, ಸ್ಟಾರ್ಸ್ ಕೌಂಟ್ ಮಾಡ್ಬೋದು. ಈಗ ಕೌಂಟ್ ಮಾಡೋಕ್ಕಾಗುವಂಥ ಪದಗಳಿಗೆ ಅಂತ ಹೇಳ್ತೀವಿ ಕೌಂಟೇಬಲ್ ನೌನ್ಸ್ ಅಂತ ಹೇಳ್ತೀವಿ. ಅನ್ಕೌಂಟಬಲ್ ಅಂದರೆ ಕೌಂಟ್ ಮಾಡೋಕ್ಕಾಗಲ್ಲ, ಕೌಂಟ್ ಮಾಡೋಕ್ಕಾಗದೇ ಇಲ್ಲ, ಅನ್ಕೌಂಟಬಲ್ ಅಪೋಸಿಟ್. ಅದಕ್ಕೆ ಅಂತ ಹೇಳ್ತೀವಿ ಅನ್ಕೌಂಟಬಲ್ ಸಾಯಿಲ್, ಸ್ಯಾಂಡ್,
ಅಲ್ವಾ, ಜಾಯಿ, ಬ್ರೇವರಿ ಇವೆಲ್ಲ ನಾವು ಕೌಂಟ್ ಮಾಡೋಕ್ಕಾಗತ್ತಾ, ಲವ್ ಅವನ್ನ ಕೌಂಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ಹೇಳ್ತೀವಿ ಅನ್ಕೌಂಟಬಲ್. ಇನ್ನು ಮ್ಯಾಸ್ಕ್ಯುಲೈನ್ ನೌನ್ಸ್ ಅಂದರೆ ಜೆಂಡರ್ ವೈಸ್ ನಾವು ಮಾಡ್ಕೊಂಥದ್ದು, ಜೆಂಡರ್ ಲಿಂಗಾಧಾರಿತವಾಗಿ ನಾವು ಮಾಡ್ತಿರೋದು ನಾಮಪದಗಳು. ಯಾವುದಾದ್ರು ಪುರುಷಾರ್ಥಕ ನಾಮಪದಗಳು ಅಂದರೆ ಅಲ್ಲಿ ಬರುವಂಥದ್ದು ಫಾದರ್, ಬ್ರದರ್, ಅಂಕಲ್ ಅಲ್ವಾ. ಸೊ ಹೀಗೆ ಪುರುಷರ ಮೇಲ್ ಅಂದರೆ ಗಂಡಸರನ್ನ ಇಟ್ಕೊಂಡು ಅವ್ರಿಗೋಸ್ಕರ ಮಾಡೋಂಥ ನಾಮಪದಗಳು ಕೆಲವಿದಾವಲ್ವಾ ಅವು. ಮತ್ತು ಫೆಮಿನೈನ್ ಬಂದರೆ ಶಿ, ಸಿಸ್ಟರ್, ಮದರ್, ವೈಫ್ ಅಲ್ವಾ, ನೀಸ್, ಹೀಗೆ ಹೆಣ್ಮಕ್ಳಿಗೆ ಅಂತ ಇರೋ ಕೆಲವು ನಾಮಪದ, ಅವ್ರನ್ನ ಕರೆಯಕ್ಕೆ ಇರುವಂಥ ನಾಮಪದಗಳು. ಹಾಗಾಗಿ ಅವುಗಳಿಗೆ ಅಂತೇಳಿ ಫೆಮಿನೈನ್ ನೌನ್ಸ್ ಅಂತೀವಿ. ಇನ್ನು ಸಿಂಗ್ಯುಲರ್ ನೌನ್ಸ್ ಅಂದರೆ ಲೆಕ್ಕ ಹಾಕೋಕ್ಕಂತೂ ಮತ್ತೆ ಒಂದೊಂದೇ ಇರೋಂಥದ್ದು. ಪಾರ್ಕ್, ಕ್ಯಾಟ್, ಮಾರ್ಕರು, ಡಸ್ಟರು ಅಲ್ಲ ಒಂದೊಂದೇ ಇದೆ. ಡಸ್ಟರ್ಸ್ ಅಂತ ನಾನು ಹೇಳ್ತಾ ಇಲ್ಲ. ಡಸ್ಟರ್ಸ್ ಬಂದರೆ ಏನಾಗುತ್ತದು ಪ್ಲೂರಲ್ ನೌನ್ ಆಗುತ್ತೆ. ಮಾರ್ಕರ್ಸ್ ಬಂದರೆ ಪ್ಲೂರಲ್ ನೌನ್ ಆಗುತ್ತೆ. ಡಾಗ್ಸ್ ಬಂದರೆ ಪ್ಲೂರಲ್ ನೌನ್ ಆಗುತ್ತೆ. ಕ್ಯಾಟ್ಸ್ ಬಂದರೆ ಪ್ಲೂರಲ್ ನೌನ್ ಆಗುತ್ತೆ. ಬನಿಯನ್ ಟ್ರೀಸ್ ಬಂದರೆ ಪ್ಲೂರಲ್ ನೌನ್ ಆಗುತ್ತೆ. ಹಾಗೆ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಆಗುತ್ತೆ. ಇನ್ನು ಫೆಮಿನೈನ್ ನೌನ್ 2 ಸೇರಿ ಆಗಿದೆ ಅಲ್ವಾ, ಸಾರಿ, ಫೆಮಿನೈನ್ ನೌನ್ 2 ಸೇರಿ ಆಗ್ಬಿಟ್ಟಿದೆ. ಮ್ಯಾಸ್ಕ್ಯುಲೈನ್, ಫೆಮಿನೈನ್. ಓಕೆ, ಕಲೆಕ್ಟಿವ್ ನೌನ್ಸ್ ಬಂದರೆ ಕಲೆಕ್ಟಿವ್ ಆಗಿ ಬರುವಂಥದ್ದು ಟೀಮ್ಸ್ ಬರ್ತದೆ. ಟೀಮ್ ನೋಡಿ ಏನು ಬರ್ತದೆ, ಎಲ್ಲ ಸೇರಿ ಬರ್ತದೆ. ಆರ್ಮಿ ಇರ್ಬೋದು, ಅಸೆಂಬ್ಲಿ ಇರ್ಬೋದು, ಪಾರ್ಲಿಮೆಂಟ್ ಇರ್ಬೋದು, ಹಾಗೇನೆ ಏನು ಮಾಡ್ಬೋದು ನಮ್ಮ ಮತ್ತೆ ಟೀಮ್ ಇರ್ಬೋದು, ಕ್ರೀವ್ ಇರ್ಬೋದು, ಸ್ಟಾಫ್ ಇರ್ಬೋದು. ಇವುಗಳನ್ನ ಎಂತಿರ್ತೀವಿ ಎಲ್ಲ ಸೇರಿ ಬರುವಂಥ ಒಂದು ಆರ್ಗನೈಸ್ ಆಗಿ ಬರುವಂಥ ಒಂದಿಷ್ಟು ಟೀಮ್ಗಳಿಗೆ ಇರುವಂಥ ಹೆಸರನ್ನ ನಾವು ಎಂತ ಹೇಳ್ತೀವಿ, ಕಲೆಕ್ಟಿವ್ ನೌನ್ಸ್ ಅಂತೇಳಿ ಹೇಳ್ತೀವಿ. ಮತ್ತು ಕಂಪೌಂಡ್ ನೌನ್ಸ್ ಅಂದರೆ 2 ಪದಗಳು, ಅಬ್ಜೆಕ್ಟಿವ್ ಮತ್ತು ವರ್ಬ್ ಇರ್ಬೋದು, ಅಥವಾ ವರ್ಬ್ ಮತ್ತು ಆಬ್ಜೆಕ್ಟ್ ಇರ್ಬೋದು. ಯಾವುದೇ ಒಂದು ವಿಷಯಗಳು ಸೇರಿಕೊಂಡು 2 ವಿಷಯಗಳು ಸೇರಿಕೊಂಡು ಆಗುವಂಥ ನೌನ್ಗಳಿಗೆ ಕಾಂಪೌಂಡ್ ನೌನ್ ಅಂತೇಳಿ. ಫಾರ್ ಎಕ್ಸಾಂಪಲ್ ಆಗಿ ಹೇಳಿಲ್ಲ, ಟೂತ್ ಪೇಸ್ಟು, ರಿಸ್ಟ್ ವಾಚು, ಮಿಲ್ಕ್ ಶೇಕು, ಬ್ಲ್ಯಾಕ್ ಬೋರ್ಡು, ಬ್ಲೂ ಬೋರ್ಡು, ವೈಟ್ ಬೋರ್ಡು ಅಲ್ವಾ. ಹೀಗೆ ನಾವು 2 ಪದಗಳು ಸೇರ್ಕೊಂಡು ಆಗುವಂಥದ್ದು ನಾವು ನೋಡಿದ್ದೀವಿ. ಇನ್ನು ಅಬ್ಸ್ಟ್ರಾಕ್ಟ್ ನಾವು ಅಂತ ಹೇಳಿದ್ರೆ ಕಣ್ಣಿಗೆ ಕಾಣಿಸಲ್ಲ, ಮುಟ್ಟಕ್ಕಾಗಲ್ಲ, ಅಂತಹ ಕೆಲವು ವಿಷಯಗಳಿರುವಂಥ ನಾಮಪದಗಳಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಲವ್, ಫ್ರೆಂಡ್ಶಿಪ್, ಹೇಟ್ರೆಡ್ಸ್, ಜಾಯ್, ಪೇನ್ ಅಲ್ವಾ. ಈಗ ಹರ್ಟಿಂಗ್ ಇರ್ಬೋದು, ಬರ್ನಿಂಗ್ ಇರ್ಬೋದು. ಇವುಗಳಿಗೆ ಅಂತೇಳಿ ನಾವು ಹೇಳ್ತೀವಿ. ಅವುಗಳಂತ ಹೆಸರುಗಳಿಗೆ ನಾವು ಅಬ್ಸ್ಟ್ರಾಕ್ಟ್ ನಾವು ಅಂತೇಳಿ ಹೇಳ್ತೀವಿ. ಐ ಥಿಂಕ್ ಈ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಥ್ಯಾಂಕ್ ಯು ಸೊ ಮಚ್. ಒಂದು ವೇಳೆ ನಮ್ಮಲ್ಲಿ ಒಂದಿಷ್ಟು ಕರೆಕ್ಷನ್ಸ್ ಬೇಕಾದ್ರೆ ನೀವು ದಯಮಾಡಿ ತಿಳಿಸಿ, ಕಮೆಂಟ್ ಮಾಡಿ. ನಾನು ನಿಮಗೆ ಯಾವ ವಿಷಯಗಳು ಬೇಕು ಅಂತ ಕೂಡ ನೀವು ಕಮೆಂಟ್ ಮಾಡ್ಬೋದು. ಕಮೆಂಟ್ ಮಾಡಿದರೆ ಅದೇ ಕ್ಲಾಸ್ಗಳನ್ನು ನಾನು ಮತ್ತೆ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇದು ಇವತ್ತಿನ ಕ್ಲಾಸ್ ಆಗಿತ್ತು. ಥ್ಯಾಂಕ್ ಯು ಸೊ ಮಚ್.